ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಹುಡುಗಿಗೆ ಹೆಂಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ ವಿಷಯ. ಅವಳು ಕೂಡ ಅಲ್ಲಿಗೆ ಬಂದಿಯಾಳೆ. ಇವನು ವಿನಂತಿನ ಮನೆಯಲ್ಲೇ ಇಷ್ಟು ಒಳ್ಳೆ ಗಿಣಿ ಇಟ್ಕೊಂಡು ನಾನು ಊರೂರು ಅಲಿತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಇವನು ಅವಳನ್ನ ಹಿಡ್ಕೊಂಡು ಮುತ್ಕೊಡೋಕ್ಕೆ ತಬ್ಬಾಡೋಕ್ಕೆ ಮುತ್ಕೊಡೋಕ್ಕೆ ಹೋಗ್ತಾ ಇದ್ದಾನೆ. ಅದೇ ಸಮಯಕ್ಕೆ ಕರೆಕ್ಟಾಗಿ ಅವನಿಗೆ ಫಿಕ್ಸ್ ಆಗಿರೋಂಥ ಹುಡುಗಿ ಒಳಗಡೆ ಬರ್ತಾಳೆ. ಒಳಗಡೆ ಬಂದಾಗ ಈ ದೃಶ್ಯ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗೋಗುತ್ತೆ. ಆಮೇಲೆ ವಿನಂತಿನೂ ಶಾಕ್ ಆಗ್ತಾಳೆ, ಜೊತೆಗೆ ಅವನು ಶಾಕ್ ಆಗ್ತಾನೆ. ಏನೋ ಗೊತ್ತಿಲ್ಲ ಅನ್ನಂಗೆ ನಟನೆ ಮಾಡೋಕ್ಕೆ ಹೋಗ್ತಾನೆ. ನೀನೇ ಅನ್ಕೊಬಿಟ್ಟೆ ನಾನು ನೋಡಿದ್ರಿ ಇವಳು ಅಂತೇಳಿ. ಅದೆಲ್ಲ ಅವಳಿಗೆ ಕೋಪ ತರಿಸ್ಬಿಡುತ್ತೆ. ಕೋಪ ತರಿಸಿದ ತಕ್ಷಣವೇ ಒಳಗಡೆ ಬಂದಿದ್ದು ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಇವನು ತಬ್ಬಿಬ್ಬಾಗಿ ಹೋಗ್ತಾನೆ. ಆ ಕಡೆ ಈ ಕಡೆ ಕಣ್ಣು ಬಿಟ್ಕೊಂಡು ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಸುಭಾಷನ ಕತೆ ಗೋವಿಂದ ಗೋವಿಂದ ಆಗೋಗುತ್ತೆ. ವಿನಂತಿ ಅಂತೂ ಬಚಾವಾಗ್ತಾಳೆ. ಸುಭಾಷ್ಗೆ ಬಂತು, ಕರೆಕ್ಟಾಗಿ ಇಟ್ಕೊಂಡು ಕೆನ್ನೆಗೆ ಬಾರಿಸ್ತಾಳೆ. ಇಂಥ ಲೋಫರ್ ಕೆಲಸ ಮಾಡೋನು ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಬಂದು ನನಗೆ ಎಂಗೇಜ್ಮೆಂಟು ರಿಂಗು ಆಳು ಮುಳು ಅಂತ ಬರ್ತೀಯ, ನಾಚಿಕೆ ಆಗಲ್ಲ ನಿನಗೆ, ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಅಂತೇಳಿ ಬೈತಾಳೆ. ಅಯ್ಯೋ ಇಲ್ಲ, ನಾನು ನೀನೇ ಅಂದ್ಕೊಂಡು ಇವಳನ್ನ ಯಾವುದೋ ಕಲ್ಪನೆಯಲ್ಲಿ ಇವಳೇ ನಿನ್ನ ಥರನೇ ಇವಳು ಅಂದ್ಕೊಬಿಟ್ಟೆ, ನಂಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾನೆ. ಏನು ಗೊತ್ತಾಗಲ್ಲ, ಅನ್ನ ತಿನ್ನೋಕ್ಕೆ ಗೊತ್ತಾಗುತ್ತೆ ತಾನೇ, ಏನು ಗೊತ್ತಾಗಲ್ಲ ಅಂತ ಹೇಳ್ತೀಯ, ಬರೀ ನಾಟಕ ಆಡ್ತೀಯ ನೀನು ಅಂತ ಹೇಳ್ಬಿಟ್ಟು ಬಂದಿದ್ದು ಎತ್ತಿ ಕೆನ್ನೆಗೆ ಬಾರಿಸೇ ಬಿಡ್ತಾಳೆ. ಮುಲಾಜೆ ಇಲ್ಲ, ಆ ಥರ ಬಾರಿಸ್ತಾಳೆ. ಆಮೇಲೆ ವಿನಂತಿ ಕಣ್ಣು ಬಿಟ್ಟಂಗೆ ನೋಡ್ತಿರ್ತಾಳೆ. ಸದ್ಯ ಒಳ್ಳೆಯದೇ ಆಯಿತು ಇವಳು ಬಂದಿದ್ದು, ಇಲ್ಲ ಅಂದರೆ ಇವನ ಹತ್ರ ನಾನು ಬಚಾವಾಗೋದೇ ಕಷ್ಟ ಆಗ್ತಿತ್ತು. ಇವನು ಹೋಗಿ ಎಲ್ಲರನ್ನೂ ಬಿಟ್ಟು ನನ್ನ ಮೇಲೆ ಕಣ್ಣು ಹಾಕ್ಕೊಂಡಿದ್ದಾನೆ ಇವಾಗ ಅಂದ್ಕೊಂಡು ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಆವಾಗ ಅವಳಿಗೆ ಕೋಪ ಬಂದ್ಬಿಡುತ್ತೆ, ಸಿಕ್ಕಾಬಟ್ಟೆ ಕೋಪ ಬಂದಿದ್ದು ನೀನಿಂಥ ಕಚಡ ನನ್ನ ಮಗ ಅಂತ ನನಗೆ ಗೊತ್ತಾಗಿದ್ದರೆ ನಮ್ಮ ಅಪ್ಪ ಅಮ್ಮ ತಿಳ್ಕೊಂಡಿಲ್ಲ ಹಾಗೆ ಅಂತ ಹೇಳಿ ಸರಿಯಾಗೇ ಉಗಿತಾಳೆ. ಮಾತ್ರ ಸರಿ ಬೈತಾಳೆ. ಬೈಯೋದು ಅಂದರೆ ಅಷ್ಟಿಷ್ಟು ಬೈಯಲ್ಲ. ಹಂಗೆ ಬೈದು ಇವನು ಏನೋ ಒಂಥರ ನಾಟಕ ಆಡೋಕ್ಕೆ ಹೋಗ್ಬಿಡ್ತಾನೆ. ಅಯ್ಯೋ ನೀನು ಅನ್ಕೊಬಿಟ್ಟೆ, ಎಷ್ಟು ಜನ ಅನ್ಕೋತೀಯ ನೀನು ಅಂತ ಹೇಳ್ಬಿಟ್ಟು, ನನ್ನ ಥರನೇ ಎಷ್ಟು ಜನ ಕಾಣಿಸ್ತಾರೆ ನಿನಗೆ ಅಂತೇಳಿ ಎಲ್ಲ ಬೈತಾಳೆ. ಸಖತ್ತು ಬೈತಾಳೆ. ಮಾತ್ರ ಬೈದು ಲಾಸ್ಟಲ್ಲಿ ಎತ್ತಿ ಕೆನ್ನೆಗೆ ಯಾವ ಥರ ಬಾರಿಸ್ತಾಳೆ ಅಂದರೆ ನೋಡಬೇಕು ನೀವು. ಆ ಥರ ಬಾರಿಸ್ಬಿಡ್ತಾಳೆ ಕೆನ್ನೆಗೆ. ಬಾರಿಸಿದ ತಕ್ಷಣವೇ ಇವನು ಇಲ್ಲ ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸು ಅಂತ ಹೇಳ್ತಲೇ ಇರ್ತಾನೆ. 2-3 ಏಟು ಬಾರಿಸಿದ್ದು ನನ್ನ ಒಂದು ದಿವಸ ನನ್ನ ಮುಖ ತೋರಿಸ್ಬೇಡ ಅಂತೇಳಿ ಬೈದ್ಬಿಟ್ಟು ಹೋಗ್ಬಿಡ್ತಾಳೆ ಅವಳು ಹೋದ್ಮೇಲೆ ಇವನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿನಂತಿನೇ ಹೇಳ್ತಾಳೆ, ಸುಭಾಷ್ ಮಾಮ ಹೋಗು ಓದ್ಲು ಅವಳು, ನೋಡು ಎಲ್ಲೋಗ್ತಾಳೆ ಅಂತ ನೋಡು ಅಂತಾನೆ. ಹಾಗೆ ಬಿದ್ನ ಅಂತ ಓಡ್ತಾನೆ ಆಚೆಗೆ ಓಡಿದ್ರೆ ಅವಳು ಸಿಗಲ್ಲ. ಅವಳಿಗೆ ತುಂಬಾ ಕೋಪ ಬಂದಿರುತ್ತೆ. ಅವಳು ಓಡೋಗ್ತಾ ಇರ್ತಾಳೆ. ಓಡೋಗಿ ಅವ್ರ ಮನೆ ಹತ್ರನೋ ಎಲ್ಲೋ ಕುತ್ಕೊಂಡು ಅವಳಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇಂಥ ದೃಶ್ಯಗಳು ನೋಡಿದಾಗ ನಿಜವಾಗ್ಲೂ ಯಾರಿಗಾದರೂ ಬೇಜಾರಾಗುತ್ತೆ. ತಲೆ ಕೆಟ್ಟು ಹೋಗ್ಬಿಡುತ್ತೆ. ತಲೆ ಕೆಟ್ಟು ಚೆನ್ನಾಗಿ ಚೈಮಾರಿ ಹಾಕಿ ಉಗ್ದೋಗಿರ್ತಾಳೆ. ಆದರೂ ಕೂಡ ಅವಳಿಗೆ ಅವರಪ್ಪ ಅಮ್ಮ ಎಲ್ಲರ ಮೇಲೂ ಬೇಜಾರಾಗ್ಬಿಡುತ್ತೆ. ಸರಿಯಾಗಿ ನೋಡಲ್ಲ ಮಾಡಲ್ಲ, ಹೆಂಗೆ ಬೇಕು ಹಂಗೆ ಇವರೆಲ್ಲ ಇದು ಮಾಡ್ತಾರಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಬೇಜಾರು ಮಾಡಿಕೊಂಡು ಅವಳು ಕಾರ್ ನಿಲ್ಸಿರೋ ಕಡೆ ಬರ್ತಾಳೆ. ಕಾರ್ ನಿಲ್ಸಿರೋ ಕಡೆ ಬಂದು ಕಾರ್ ಹತ್ಕೊಂಡು ಹೋಗ್ತಾಳೆ. ಹೋಗಿ ಅಲ್ಲಿ ಲಾನಲ್ಲಿ ಕೂತ್ಕೊಂಡು ಅವ್ರ ಮನೆ ಹತ್ರ ಲಾನಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವಳಿಗೆ. ತಲೆ ಎಲ್ಲ ಬಿಸಿ ಆಗೋಗುತ್ತೆ. ಸಖತ್ತು ಬೇಜಾರಾಗುತ್ತೆ. ಅಂದರೆ ಅವನನ್ನು ಮೀಟ್ ಮಾಡೋಕ್ಕೆ, ಸುಭಾಷನ್ ಮೀಟ್ ಮಾಡೋಕ್ಕೆ ಅಂತಲೇ ಬಂದಿರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಆ ದೃಶ್ಯ ಅಲ್ಲಿ ನಡೀತಿರೋದು ನೋಡಿಬಿಟ್ಟು ಇವಳಿಗೆ ಶಾಕ್ ಆಗಿಬಿಡುತ್ತೆ. ಶಾಕಾಗಿ ಇಂಥವನ್ನ ನಾನು ಮದುವೆ ಮಾಡ್ಕೋಬೇಕಾ, ನೋ ಚಾನ್ಸ್ ಅಂತೇಳಿ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡ್ತಾಳೆ ಅನಿಸುತ್ತೆ. ಇವತ್ತಿನ ಸ್ಟೋರಿಲಿ ಇಷ್ಟಿತ್ತು. ನಾಳೆ ಸ್ಟೋರಿಲಿ ಏನು ಬರುತ್ತೆ ನೋಡೋಣ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಕಥೆನ, ನಿಮಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಧಾರಾವಾಹಿ. ಮುದ್ದು ಸೊಸೆ ಅಂತೂ ಅವಳು ವಿದ್ಯಾ ಅಂತೂ ತುಂಬ ಒಳ್ಳೆ ಹುಡುಗಿ.
ಅವಳಿಗೇನೆ ಅಷ್ಟೆಲ್ಲ ಹಿಂಸೆ ಕೊಟ್ಟವ್ರು ಇವ್ರ ಅಮ್ಮ, ಚಿತ್ರ ಮತ್ತು ಇವರಮ್ಮ ಎಲ್ಲ ಸೇರಿಕೊಂಡು, ಸುಭಾಷನ ಅಮ್ಮ ಎಲ್ಲ ಸೇರಿಕೊಂಡು. ಇವಾಗ ಈ ಹುಡುಗಿ ತುಂಬ ಚೆಂದಾದ ಹುಡುಗಿ ಸಿಕ್ಕಿತ್ತು, ತುಂಬ ಒಳ್ಳೆ ಮನೆತನದಲ್ಲಿ ತರಬೇಕು ಅಂತೇಳಿ ಎಲ್ಲ ಮನೆಯವರೆಲ್ಲ. ಆವಾಗ ಶಿವರಾಮೇಗೌಡಗೆ ಸಿಟ್ಟು ಬಂದುಬಿಡುತ್ತೆ, ನಿನ್ನ ಮಗ ಈಶ್ವರಿ ಇಂಥ ಲೋಫರ್ ಕೆಲಸ ಮಾಡ್ತಾನೆ ಅಂತ ಬೈತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.